ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಬದನೆಕಾಯಿಂದ 2 ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ರೆಸಿಪಿನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಯಾಕೆಂದರೆ ಬದನೆಕಾಯಿಂದ ಕಡಿಮೆ ಅಲ್ವಾ ರೆಸಿಪಿಗಳನ್ನ ಮಾಡ್ಕೊಳ್ಳೋದು. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ನೋಡಿ ಫಸ್ಟು ಬದನೆಕಾಯಿ ಬಜ್ಜಿಯನ್ನು ಮಾಡ್ಕೊಳ್ಳಿಕ್ಕೆ ಬದನೆಕಾಯನ್ನು ಉದ್ದುದ್ದಾಗಿ ಈ ಥರ ಕಟ್ ಮಾಡಿಕೊಂಡು ತೆಳುವಾಗಿ ಉದ್ದುದ್ದಾಗಿ ಅದನ್ನು ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿ ಇಟ್ಕೋತಾ ಇದ್ದೀನಿ. ಜಾಸ್ತಿ ಉಪ್ಪನ್ನು ಹಾಕಿದ್ರೆ ತುಂಬ ಉಪ್ಪಾಗಿಬಿಡುತ್ತೆ. ಸ್ವಲ್ಪ ಮಾತ್ರ ಹಾಕ್ಕೊಳ್ಬೇಕು. ಅನಂತರ ನಾನಿಲ್ಲಿ ಪಲಾವ್ಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಪಲಾವ್ಗೆ ಒಂದು 2 ಹಸಿಮೆಣಸಿನ್ಕಾಯಿಯನ್ನು, ದೊಡ್ಡ ಹಸಿಮೆಣಸಿನ್ಕಾಯಿ ಅದರಿಂದ 2 ತೊಗೊಂಡಿದ್ದೀನಿ. ಚಿಕ್ಕದಾದರೆ ಒಂದು 4 ಸೇರಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಅರಿಶಿಣವನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು 2 ಏಲಕ್ಕಿಯನ್ನು ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮೀಡಿಯಮ್ ಆಗಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ನಾನಿಲ್ಲಿ ಒಂದು ಬೌಲಷ್ಟು ಹಸಿ ಅವರೆಕಾಳನ್ನು ಸಹ ತೊಗೊಂಡಿದ್ದೀನಿ. ಇದೇ ತುಂಬ ಟೇಸ್ಟ್ ಕೊಡುತ್ತೆ ಪಲಾವ್ಗೆ. ಅವರೆಕಾಳಿಲ್ಲ ಅಂದರೆ ಬಟಾಣಿ ಇದ್ದರೆ ಬಟಾಣಿಯನ್ನು ಸಹ ಹಾಕ್ಕೊಳ್ಬೋದು, ಇಲ್ಲಾಂದರೆ ಯಾವುದೇ ಹಸಿ ಕಾಳುಗಳಿದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು 2 ಮುಳುಗಾಯನ್ನು ಸಹ ತೊಗೊಂಡಿದ್ದೀನಿ ಪಲಾವ್ ಮಾಡಲಿಕ್ಕೆ. ನಂತರ ಇಲ್ಲಿ ನಾನು ಪಲಾವ್ ಮಾಡಲಿಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ 2 ಹಸಿಮೆಣಸಿನ್ಕಾಯಿಯನ್ನು ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಒಂದು ಪಲಾವ್ ಎಲೆ, 1 ಸ್ಪೂನಷ್ಟು ಸೋಂಪಾಕಾಳು, 1 ಚಕ್ಕೆ, ಸ್ವಲ್ಪ ಲವಂಗ ಮತ್ತು ಒಂದು ಸ್ವಲ್ಪ ಅನಾನಸು, ಮರಾಠಿ ಮೊಗ್ಗು ಇದ್ರೂ ಸಹ ಸೇರಿಸ್ಕೊಳ್ಳಿ, ಇದಕ್ಕೆ ಚೆನ್ನಾಗಾಗುತ್ತೆ. ನಂತರ ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಬೌಲಷ್ಟು ನಾನಿಲ್ಲಿ ಅವರೆಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮೀಡಿಯಮ್ ಅವರೆಕಾಳನ್ನ ತೊಗೋಬೇಕು. ತುಂಬ ಬಲ್ತಿದ್ರೆ ಅವರೆಕಾಳು ಹಾಕ್ಕೊಂಡ್ರೆ ಅದು ತುಂಬ ತಿನ್ನಲಿಕ್ಕೆ ಚೆನ್ನಾಗಾಗಲ್ಲ. ನಂತರ ನಾನಿಲ್ಲಿ ಅವರೆಕಾಳನ್ನೂ ಸಹ ಫ್ರೈ ಮಾಡ್ಕೊಂಡಾದಮೇಲೆ 3 ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಟೊಮೊಟೊವನ್ನು ಸಣ್ಣದಾಗಿ ಈ ರೀತಿನಾದರೂ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ದಪ್ಪದಾಗಿ ಅದನ್ನು ತರ್ತರಿಯಾಗಿ ರುಬ್ಬಿಬಿಟ್ಟು ಸಹ ಸೇರಿಸ್ಕೊಳ್ಬೋದು. ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅವರೆಕಾಳು ಫ್ರೈ ಆದಮೇಲೆ ಒಂದು 2 ಬದನೆಕಾಯನ್ನು ಮೀಡಿಯಮ್ ಆಗಿ ತೆಳುವಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ತರಕಾರಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಂಡಿದ್ವು ನೋಡಿ, ಅದನ್ನು ಸಹ ಸೇರಿಸ್ಬಿಟ್ಟು ಈಗ ಅದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಪಲಾವ್ ಸಹ ಟೇಸ್ಟಲ್ಲಿ ಅಂದರೆ ತಿನ್ನುವಾಗ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯ್ತಲ್ವಾ. ಈಗ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ಗ್ಲಾಸಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡ್ಮೇಲೆ ಅಕ್ಕಿಯನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಕ್ಕಿಯನ್ನು 1 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಅಕ್ಕಿನೂ ಸಹ ಚೆನ್ನಾಗಿ ಫ್ರೈ ಆಯಿತು. ಈಗ ಇದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿಬಿಟ್ಟು. ನಂತರ ನಾನು 1 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ 2 ಗ್ಲಾಸಷ್ಟು ಮಾತ್ರ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆಗ ಪರ್ಫೆಕ್ಟಾಗಿ ಬರುತ್ತೆ ರೈಸ್. ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ಬಿಟ್ರು ಮೆತ್ತಗಾಗ್ಬಿಡುತ್ತೆ, ಸ್ವಲ್ಪ ಕಡಿಮೆ ಸೇರಿಸ್ಕೊಂಡ್ರೂ ಸಹ ಅನ್ನ ಅರಳೋದಿಲ್ಲ. ನೋಡಿ, ಗಟ್ಟಿಯಾಗಿರುತ್ತೆ ಅಕ್ಕಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನೀಟಾಗಿ ಅದು 2 ವಿಷಲ್ನ ಬರೆಸ್ಕೊಬೇಕಾಗುತ್ತೆ. ನೋಡಿ, ಈಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಪರ್ಫೆಕ್ಟಾಗಿ ಅದು 2 ವಿಷಲ್ ಬರಬೇಕು, ಆಗ ಕರೆಕ್ಟಾಗಿ ಅರಳುತ್ತೆ ಅದು ಚೆನ್ನಾಗಿ. ನಂತರ ನಾನಿಲ್ಲಿ ಬಜ್ಜಿ ಮಾಡಲಿಕ್ಕೆ ಒಂದು ದೊಡ್ಡ ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದರಲ್ಲಿ ನಾನು ಬರೀ ಕಡಲೆ ಹಿಟ್ಟಲ್ಲಿ ಮಾಡ್ಕೋತಾ ಇದ್ದೀನಿ. ಬೇಕಿದ್ದರೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಒಂದು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಯಾಕೆಂದರೆ ಖಾರಕ್ಕೆ ಬೇರೆ ಏನೂ ಯೂಸ್ ಮಾಡ್ತಾ ಇಲ್ಲ ನೋಡಿ, ಅದರಿಂದ ನೀಟಾಗಿ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೋಬೇಕು. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಉಪ್ಪು, ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಳ್ಬೇಕು ನೋಡಿಕೊಂಡು, ತುಂಬ ಉಪ್ಪಾದರೆ ತಿನ್ನಲಿಕ್ಕಾಗಲ್ಲ. ಅರ್ಧ ಸ್ಪೂನಷ್ಟು ಓಂಕಾಳು, ನೆಕ್ಸ್ಟು ಒಂದು 1/4 ಸ್ಪೂನಷ್ಟು ಚಿಟಿಕೆ ಸೋಡಾವನ್ನು ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ಸೋಡಾ ಸೇರಿಸಲಿಲ್ಲ ಅಂದರೆ ಬಜ್ಜಿ ತುಂಬ ಗಟ್ಟಿಯಾಗಿ ರಫಾಗಿ ಬಂದುಬಿಡುತ್ತೆ. ಈಗ ಸೋಡಾವನ್ನು ಸೇರಿಸಿದ ಮೇಲೂ ಅಷ್ಟೇ ಚೆನ್ನಾಗಿ ಅದನ್ನು ಸ್ವಲ್ಪನೇ ನೀರು ಸೇರಿಸ್ಕೊತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು.
ನೋಡಿ ಈ ರೀತಿ ಅದನ್ನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತಾ ಮಿಕ್ಸ್ ಮಾಡ್ಕೊತಾ ಬಂದಾಗ ಪರ್ಫೆಕ್ಟ್ ಹದದಲ್ಲಿ ನೋಡಿ ಈ ಹದದಲ್ಲಿ ಅದನ್ನು ಕಲಿಸ್ಕೊಳ್ಬೇಕು. ತುಂಬ ನೀರಾಗಿ ಕಲಿಸ್ಕೊಂಡ್ಬಿಟ್ರೆ ಬಜ್ಜಿ ಚೆನ್ನಾಗಿ ಬರಲ್ಲ. ತುಂಬ ಗಟ್ಟಿಯಾಗೂ ಕಲಿಸ್ಕೊಂಡ್ರು ಅಷ್ಟೇ ಬಜ್ಜಿ ಕೋಟಿಂಗ್ ಚೆನ್ನಾಗಿ ಕೂತ್ಕೊಳ್ಳಲ್ಲ ಮುಳುಗಾಯಿಗೆ. ಪರ್ಫೆಕ್ಟಾಗಿ ನೋಡಿ ಈ ಹದದಲ್ಲೇ ಕಲಿಸ್ಕೊಬೇಕು. ಈಗ ನೋಡಿ ಅದಕ್ಕೆ ಕೋಟಿಂಗ್ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂದರೆ ಪರ್ಫೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ ನಾನು ಅದನ್ನು. ಈಗ ನಾನು ಅದು ಏನು ಬೇಯಿಸ್ಕೊಳ್ಬೇಕು ನೋಡಿ ಅಷ್ಟನ್ನು ಮಾತ್ರ ತೊಗೊಂಡು ಡಿಪ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮೊದಲನೇ ಬ್ಯಾಚಲ್ಲಿ ನಾನು ಏನು ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಮುಳುಗಾಯಿನ ಅಷ್ಟನ್ನು ಮಾತ್ರ ಫಸ್ಟ್ ಡಿಪ್ ಮಾಡ್ಕೊಂಡು ಇಟ್ಕೊಂಡಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಈಸಿಯಾಗಿ ಒಂದೊಂದನ್ನು ತೆಗೆದುಬಿಟ್ಟು ಹಾಕ್ಕೊಂಡ್ಬಿಡ್ಬೋದು. ನೋಡಿ ಇಲ್ಲಿ ಫಸ್ಟ್ ನಾನು ಎಣ್ಣೆಯಲ್ಲಿ ಕರಿಲಿಕ್ಕೆ 5 ಪೀಸ್ ಮಾತ್ರ ಹಾಕೋತೀನಿ. ಅದಕ್ಕೆ 5 ಮಾತ್ರ ನೀಟಾಗಿ ಡಿಪ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಅದು 5 ಪೀಸ್ಗಳನ್ನೂ ಸಹ ಎಣ್ಣೆಗೆ ನೀಟಾಗಿ ಒಂದೊಂದನ್ನು ತೆಗೆದು ಹಾಕೋತಾ ಇದ್ದೀನಿ. ಯಾರು ಮುಳುಗಾಯಲ್ಲಿ ಬಜ್ಜಿಯನ್ನು ಟ್ರೈ ಮಾಡಿಲ್ಲ ಖಂಡಿತ ಟ್ರೈ ಮಾಡಿ, ಚೆಂದ ಅನಿಸುತ್ತೆ ನಿಮಗೆ. ಅಂದರೆ ಮಕ್ಕಳು ಅಷ್ಟೇ ನೋಡಿ ಪಲ್ಯ ಎಲ್ಲ ತಿನ್ಲಿಕ್ಕೆ ಅಷ್ಟು ಇಷ್ಟಪಡಲ್ಲ ನೋಡಿ, ತೆಗ್ದಾಕ್ಬಿಡ್ತಾರೆ ಪಲಾವಲ್ಲೆಲ್ಲ. ಈ ಥರ ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ಈಗ ಒಂದು ಸೈಡ್ ಅಷ್ಟೇ ಇದನ್ನು ಹಾಕಿದ್ಮೇಲೆ ಒಂದು ಸೈಡ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮತ್ತೆ ಟರ್ನ್ ಮಾಡಿ ಮತ್ತೆ 2 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಏಕೆಂದರೆ ಬದನೆಕಾಯಿ ಚೆನ್ನಾಗಿ ಬೆಂದರೆ ಮಾತ್ರ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ನಾವು ಅದನ್ನು ಹಾಗೆ ಹಸಿ ಹಸಿಯಾಗಿ ತೆಗೆದುಬಿಟ್ರೆ ಬದನೆಕಾಯಿನ ತಿನ್ನಲಿಕ್ಕೆ ಚೆನ್ನಾಗಾಗಲ್ಲ. ಅದರಿಂದ ನೀಟಾಗಿ 2 ಕಡೆಯೂ ಸಹ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನೀಗ 2 ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಒಂದು 10 ನಿಮಿಷ ತಗೊಳ್ಳುತ್ತೆ. ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಫ್ರೈ ಆಯಿತು. ಅದನ್ನು ಒಂದು ಬ್ಯಾಚ್ ಏನಾಗಿತ್ತು ಅದನ್ನು ತೆಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿಯಾಗಿರೋದಂತೂ ತಿನ್ನಲಿಕ್ಕೆ ಅಂತೂ ಆಗಲೇ ಇಮಿಡಿಯೇಟಾಗಿ ತಿನ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ಮತ್ತು ಇದನ್ನು ಈ ರೀತಿ ಸೈಡ್ ಡಿಶ್ಶಾಗೆ ಮಾಡ್ಕೋಬೇಕು ಅಂತ ಏನಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಸಹ ಮಾಡ್ಕೊಳ್ಬೋದು. ಈಗ ಕಾಫಿ ಟೀ ಎಲ್ಲ ಕುಡಿತೀವಿ ನೋಡಿ, ಆ ಟೈಮಲ್ಲಿ ಮಾಡ್ಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಲಿಕ್ಕೆ ಏನಾದ್ರು ಸ್ಕೂಲಲ್ಲಿ ಪರ್ಮಿಷನ್ ಇದ್ದರೆ, ಕೆಲವು ಸ್ಕೂಲಲ್ಲಿ ಪರ್ಮಿಷನ್ ಇರಲ್ಲ ಇದೆಲ್ಲ ಹಾಕ್ಕೊಡ್ಲಿಕ್ಕೆ ಎಣ್ಣೆ ಪದಾರ್ಥಗಳನ್ನ. ಅದೆಲ್ಲ ಪರ್ಮಿಷನ್ ಇದ್ದಾಗ ಸಹ ಈ ಥರದೊಂದು 2 ಪೀಸ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಾಗುತ್ತೆ. ಏಕೆಂದರೆ ವೆಜಿಟೇಬಲ್ ಹಾಕಿರ್ತೀವಿ ಅಲ್ವಾ, ಮತ್ತು ನಾವು ಮನೆಯಲ್ಲೇ ಎಣ್ಣೆಯಲ್ಲಿ ಬಳಸಿರೋದ್ರಿಂದ, ಮನೆಯಲ್ಲೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದ್ರಿಂದ ಹೆಲ್ತಿಗೂ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಅದರಿಂದ ಸ್ಕೂಲಿಗೆ ಪರ್ಮಿಷನ್ ಇದ್ದರೂ ಸಹ ಹಾಕ್ಕೊಡ್ಬೋದು. ಇಲ್ಲಾಂದರೆ ನಾವು ಇದನ್ನು ಲಂಚ್ ಟೈಮಲ್ಲಾದರೂ ಆಗ್ಬೋದು, ಸ್ನ್ಯಾಕ್ಸ್ ಟೈಮಲ್ಲಾದರೂ ಮಾಡಿಕೊಂಡು ಇದನ್ನು ಈಸಿಯಾಗಿ ಹೆಲ್ತಿ ಫುಡ್ಡಾಗೂ ಸಹ ತಿನ್ಕೊಬೋದು. ನೋಡಿ ಈಗ ಫುಲ್ ಬೇಯಿಸಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಆಗಿದೆ. ಕೋಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ, ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಿನ್ನಲಿಕ್ಕೂ ಸಹ ಅಷ್ಟು ಟೇಸ್ಟಿಯಾಗಿತ್ತು ನೋಡಿ. ಪಲಾವ್ ಸಹ ರೆಡಿಯಾಗಿದೆ. ನಾನಿನ್ನು ಮಿಕ್ಸ್ ಮಾಡಿಲ್ಲ, ಹಾಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಪಲಾವ್ನ. ನೋಡಿ ಈ ರೀತಿ ಪಲಾವ್ ಮಾಡಿಕೊಂಡ್ರು ಸಹ ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೊಡ್ಲಿಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಬಜ್ಜಿನೂ ಅಷ್ಟೇ ಈ ಥರ ಸೈಡ್ ಡಿಶ್ಶಿಗಾದರೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ತಿಳಿ ಸಾಂಬಾರೆಲ್ಲ ಮಾಡ್ಕೊಳ್ತೀವಿ ನೋಡಿ ಮಧ್ಯಾಹ್ನ ರೈಸ್ಗೆ, ಆ ಟೈಮಲ್ಲೂ ಈ ಬಜ್ಜಿಯನ್ನು ಮಾಡ್ಕೊಳ್ಬೋದು. ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ, ಇಲ್ಲಾಂದರೆ ನೈಟ್ ಡಿನ್ನರ್ಗೂ ಸಹ ಮಾಡ್ಕೊಳ್ಬೋದು, ಯಾವ ಟೈಮಿಗಾದರೂ ಮಾಡ್ಕೊಳ್ಬೋದು. ನೋಡಿ ಬಜ್ಜಿನ ಈ ಥರ ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಮಧ್ಯಕ್ಕೆ ಬಜ್ಜಿಯನ್ನು ಅದನ್ನು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದಕ್ಕೆ ಚಾಟ್ ಮಸಾಲನವನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಚಾಟ್ ಮಸಾಲ ಇಲ್ಲಾಂದರೆ ಮ್ಯಾಗಿ ಮಸಾಲ ಸಾಮಾನ್ಯ ಇಟ್ಕೊಂಡಿರ್ತೀವಿ ಮಕ್ಕಳು ಇರೋ ಮನೆಯಲ್ಲಿ, ಆ ಮ್ಯಾಗಿ ಮಸಾಲವನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ. ಚಾಟ್ ಮಸಾಲ ಮ್ಯಾಗಿ ಮಸಾಲ ಎರಡೂ ಇಲ್ಲ ಅಂದರೆ ಉಪ್ಪು ಮತ್ತು ಖಾರವನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೇಕಿದ್ದರೆ ಹುಳಿಯ ಅಂಶಕ್ಕೆ ಆಮ್ಚೂರು ಪೌಡ್ರ್ ಇದ್ದರೆ ಬೇಕಾದ್ರೆ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಖಾರನೇ ಸಾಕಾಗುತ್ತೆ. ಈರುಳ್ಳಿ ಏನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀವಿ ನೋಡಿ, ಅದ್ರ ಮೇಲೆ ಸ್ವಲ್ಪ ಉಪ್ಪು ಖಾರನ ಸ್ಪ್ರಿಂಕಲ್ ಮಾಡಿಕೊಂಡು ಅದ್ರ ಜೊತೆಗೆ ಸಹ ಈ ಥರ ತಿಂದರೆ ಮಾತ್ರ ಸೇಮ್ ಚಾಟ್ಸ್ ಔಟ್ಸೈಡಲ್ಲಿ ಏನು ಚಾಟ್ಸ್ನ ತಿಂತೀವಿ ನೋಡಿ ಅದೇ ರೀತಿ ತಿಂದಂಗಿರುತ್ತೆ. ತುಂಬ ಚೆನ್ನಾಗಾಗುತ್ತೆ. ನಾವೆಲ್ಲ ಬಜ್ಜಿಗೂ ಸಹ ಇದೇ ರೀತಿ ಮಾಡ್ಕೊಂಡು ತಿಂದ್ವು, ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ರೆಸಿಪಿನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಳುಗಾಯಿ ಬಜ್ಜಿನ ಯಾರ್ಯಾರು ಟ್ರೈ ಮಾಡಿಲ್ಲ ಖಂಡಿತ ಚೆನ್ನಾಗಿರುತ್ತೆ. ಆದರೆ ತಿನ್ನುವಾಗ ಮಾತ್ರ ಹಸಿ ಈರುಳ್ಳಿ ಮತ್ತು ಈ ಥರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ ಇಲ್ಲಾಂದರೆ ಉಪ್ಪು ಖಾರವನ್ನು ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಾಗುತ್ತೆ. ಹಾಗೇನೂ ಸಹ ತಿನ್ಬೋದು, ಏನು ತೊಂದರೆ ಇಲ್ಲ, ಹಾಗೆ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.